ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಕೆಲವು ತುಂಬ ಕಡಿಮೆ ನನ್ನ ಕಾಟನ್ ಸ್ಯಾರಿ ಕಲೆಕ್ಷನ್ಸ್. ಇದರಲ್ಲಿ ನನ್ನ ಮಮ್ಮಿದು ಕೂಡ ನಾನು ಒಂದು ಆರ್ ಟು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಅಂತ ಕೂಡ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ನಾನು ಯಾಕೆ ಕಾಟನ್ ಸ್ಯಾರೀಸ್ ಪ್ರಿಫರ್ ಅಷ್ಟಾಗಿ ಮಾಡಲ್ಲ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಹಾಗಾದರೆ ವಿತೌಟ್ ದ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಫಸ್ಟ್ ನನ್ನ ಕಾಟನ್ ಸ್ಯಾರಿ ಬಂದು ಇದು ನಾನು ರೀಸೆಂಟ್ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಇದನ್ನ ವೇರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ರೀಲ್ಸ್ ಕೂಡ ನಾನು ಮಾಡಿದ್ದೀನಿ. ಇಫ್ ಪಾಸಿಬಲ್ ಅದರ ಫೋಟೋ ನಾನು ಇದರಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಸೊ ಇದು ಬೇಸಿಕಲಿ ಇದು ನಮ್ಮ ಮಮ್ಮಿ ಸ್ಯಾರಿ, ತುಂಬಾ ಯೂನಿಕ್ ಸ್ಯಾರಿ. ನೋಡಿ, ಯು ಕ್ಯಾನ್ ಸಿ ಎಷ್ಟೊಂದು ಕಲರ್ಸ್ ಇನ್ಕ್ಲೂಡ್ ಆಗಿದೆ. ಯು ಕ್ಯಾನ್ ಸಿ ದ ಜರಿ ಬಾರ್ಡರ್ ನೋಡ್ತಾ ಇರ್ಬೋದು ನೀವು. ಗ್ರೀನ್ ಇದೆ, ರೆಡ್ ಇದೆ ವಿತ್ ಗೋಲ್ಡನ್ ಜರಿ, ಬ್ಲ್ಯಾಕ್ ಇದೆ ಆ್ಯಂಡ್ ಗ್ರೇ ಕಲರ್ ಇದೆ, ಮೆರೂನ್ ಕಲರ್ ಇದೆ ವಿತ್ ಗ್ರೀನ್ ಇದೆ. ಎಷ್ಟು ಥರದ ಕಲರ್ಸ್ ಇದೆ ಇದರಲ್ಲಿ. ತುಂಬ ಯೂನಿಕ್ ಆಗಿರುವಂಥ ಸ್ಯಾರಿ. ಇದು ರೀಸೆಂಟ್ಲಿ ನನಗೆ ಕೈಗೆ ಸಿಕ್ತು. ನಮ್ಮ ಮಮ್ಮಿ ಕೇಳಿದ್ರು ನಾನು ತಗೊಳ್ಳ ಅಂತ. ಎಸ್, ಯು ಕ್ಯಾನ್ ಟೇಕ್ ಅಂತ ನಮ್ಮ ಮಮ್ಮಿ ಇದನ್ನ ನನಗೆ ಕೊಟ್ಟರು. ಈ ಸ್ಯಾರಿ ನಾನು ವೇರ್ ಮಾಡ್ಕೊಂಡಿದ್ದಾಗ ಪುಣ್ಯಕ್ಷೇತ್ರದಲ್ಲಿ ನನಗೆ ಒಬ್ಬ ಫೇಮಸ್ ಯೂಟ್ಯೂಬರ್ ಅಲ್ಲಿ ನನಗೆ ಮೀಟ್ ಮಾಡಿದ್ರು, ಬೆಣ್ಣೆ ಕೃಷ್ಣ ಅಕ್ಕ ಅವರು ನನಗೆ ಈ ಸ್ಯಾರಿ ನೋಡಿ, ಶಿ ಜಸ್ಟ್ ಗಿವ್ ಮಿ ಎ ಗ್ರೇಟ್ ಕಾಮೆಂಟ್. ತುಂಬ ಚೆಂದ ಕಾಣ್ತಾ ಇದ್ದೀರಾ, ನಿಮ್ಮನ್ನು ನೋಡಿ ನಾನು ಗ್ರೇಟಾಗಿ ನಾನು ಅಟ್ರ್ಯಾಕ್ಟ್ ಆಗಿ ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದೀನಿ ಅಂತ ಅವರೇ ಬಂದು ನಾನು ಮಾತಾಡಿದೆ. ನಾನು ಕೂಡ ನನಗೆ ಅವ್ರು ರೆಕಗ್ನೈಸ್ ನಾನು ಮಾಡಿದೆ. ಅವರಂತೂ ತುಂಬ ರೆಕಗ್ನೈಸ್ಡ್ ಯೂಟ್ಯೂಬರ್. ಬಟ್ ಅವ್ರು ಬಂದು ನನಗೆ ಈ ಸ್ಯಾರಿಯಲ್ಲಿ ನಾನು ರೆಡಿಯಾಗಿರೋ ರೀತಿ ನೋಡಿ ಅವರು ಜಸ್ಟ್ ಶಿ ಕೇಮ್ ವೆರಿ ಡೌನ್ ಟು ಅರ್ತ್, ಹಂಬಲ್ ಪರ್ಸನ್. ಅವ್ರು ಬಂದು ನನ್ನನ್ನು ಮಾತಾಡಿದರು. ಸೊ ಈ ಒಂದು ಸ್ಯಾರಿಯಲ್ಲಿ ಆ ಒಂದು ಮೆಮೊರಿ ಇದೆ. ಆ್ಯಂಡ್ ಇದು ನಮ್ಮ ಮಮ್ಮಿ ಸ್ಯಾರಿ, ತುಂಬ ಚೆನ್ನಾಗಿದೆ ಸ್ಯಾರಿ. ಇಷ್ಟು ಇದು ರನ್ನಿಂಗ್ ಸ್ಯಾರಿ. ಇದರ ಬ್ಲೌಸ್ ಇಲ್ಲ ನನ್ನ ಹತ್ರ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಅಲ್ಲಿ. ಸೊ ತುಂಬ ಚೆನ್ನಾಗಿದೆ. ನೀವು ಕಲಿಸಿ ದಿಸ್ ಫುಲ್ ರನ್ನಿಂಗ್ ಸ್ಯಾರಿ ಇದೆ. ಯಾವ ಕಲರ್ ಬೇಕಾದರೂ ಇದನ್ನ ನಾನು ವೇರಪ್ ಮಾಡ್ಕೋಬೋದು. ಬ್ಲೌಸು ವಿತ್ ಟ್ರೆಡಿಷ್ನಲ್ ಲುಕ್ ಕಾಣುತ್ತೆ. ಎಸ್, ಯು ಕ್ಯಾನ್ ಸಿ ಅಲ್ವಾ, ಚೆನ್ನಾಗಿ ಕಾಣುತ್ತಲ್ವ ನೋಡಿ, ಇಷ್ಟು ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಇಲ್ಲಿ ದೇವರ ದರ್ಶನ ಮಾಡಿದ್ದು ಇದೆ ಸ್ಯಾರಿಲಿ. ಸೊ ಇದೊಂದು. ನೆಕ್ಸ್ಟ್ ಸ್ಯಾರಿ ಬಂದು ಇದೊಂದು ಸ್ಯಾರಿ. ಇದು ಕಾಟನ್ ಸಿಲ್ಕ್ ಸ್ಯಾರಿ, ತುಂಬಾ ಮ್ಯಾನೇಜಬಲ್ ಸ್ಯಾರಿ. ಒಬ್ಬರ ಹೆಲ್ಪ್ ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಇದಕ್ಕೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಲರ್ ಅಂತಲೇ ಹೇಳ್ತೀನಿ. ಇದರ ಡಿಸೈನ್ ನೀವು ನೋಡಬಹುದು, ಒಂಥರ ಗ್ಲಿಟರ್ ಆಗುತ್ತೆ ಸ್ಯಾರಿ. ಇದು ಡಬಲ್ ಕಲರ್ ಶೇಡೆಡ್ ಸ್ಯಾರಿ. ಇದು ಒಂಥರ ಯೂನೀಕ್ ಆಗಿರುವಂಥ ಸ್ಯಾರಿ. ಇದನ್ನು ನಾನು ಒಂದು ಎಕ್ಸಿಬಿಷನ್ ಆ ಒಂದು ಟೈಮಲ್ಲಿ ತೊಗೊಂಡಿದ್ದು. ಯಾವುದೋ ಒಂದು ಎಕ್ಸಿಬಿಷನಲ್ಲಿ, ನಮ್ಮ ದುರ್ಗದಲ್ಲಿ ಒಂದು ಎಕ್ಸಿಬಿಷನ್ ಇತ್ತು. ಆ ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು. ಇದು ವಿತೌಟ್ ಬ್ಲೌಸ್ ಸ್ಯಾರಿ. ಇದು ಬೇಕಾದ್ರೆ ಇದನ್ನ ನಾನು ಬ್ಲೂ ಶೇಡೆಡ್ ಬ್ಲೌಸ್ ಕೂಡ ಹಾಕೋಬೋದು, ಅಥವಾ ಗೋಲ್ಡನ್ ಕಲರ್ ಬ್ಲೌಸ್ ಕೂಡ ನಾನು ವೇರ್ ಮಾಡ್ಬೋದು. ಇದಕ್ಕೆ ನಾನು ಎಲ್ಲ ದಟ್ ಮೀನ್ಸ್ ಫಾಲ್ಸ್ ಜಿಗ್ಜಾಗೆಲ್ಲ ಮಾಡಿಸಿದ್ದೀನಿ. ಇದೊಂದು 2 ಟೈಮ್ಸ್ ನಾನು ವೇರ್ ಮಾಡಿದ್ದೀನಿ ಸ್ಯಾರಿನ. ಯು ಕ್ಯಾನ್ ಸಿ ದ ಬಾರ್ಡರ್, ಟೆಂಪಲ್ ಬಾರ್ಡರ್ ಇದೆ ಇದರಲ್ಲಿ. ವೇರ್ ಮಾಡಿದಾಗಲಂತೂ ಅಲ್ಟಿಮೇಟ್ ಲುಕ್ ಸಿಗುತ್ತೆ. ಇದರಲ್ಲಿ ನಾನು ರೀಲ್ಸ್ ಕೂಡ ಮಾಡಿದ್ದೀನಿ. ಇಫ್ ಪಾಸಿಬಲ್ ಆ ಫೋಟೋ ಒಂದು ಸ್ಕ್ರೀನ್ಶಾಟ್ ತಗೊಂಡು ಕೂಡ ನಾನು ಹಾಕ್ತೀನಿ, ಟ್ರೈ ಮಾಡ್ತೀನಿ. ಇದಕ್ಕೆ ಒಂದು ಸಿಂಗಲ್ ಟೈಟಾಗಿ ಜಡೆ ಹಾಕ್ಕೊಂಡು, ಸಾಗರ್ ಜಡೆ ಹಾಕ್ಕೊಂಡು, ಹೂ ಮುಡ್ಕೊಂಡೆಲ್ಲ ತುಂಬ ಚೆನ್ನಾಗಿ ನಾನು ವೇರ್ ಮಾಡಿದ್ದೆ. ಇದನ್ನ ನಾನು ಫಿಸಿಕಲ್ ಕ್ಲಾಸಸ್ ತೊಗೋಬೇಕಾದ್ರೆ ಇದನ್ನು ವೇರ್ ಮಾಡ್ಕೊಂಡು ಹೋಗಿದ್ದೆ ಆ ಇನ್ಸ್ಟಿಟ್ಯೂಷನ್ಗೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ನನಗೆ ಕಾಮೆಂಟ್ಸ್ ಕೂಡ ಸಿಕ್ತು, ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ. ಮ್ಯಾನೇಜಬಲ್ ಸ್ಯಾರಿ, ಕಾಟನ್ ಅಂದರೆ ಮ್ಯಾನೇಜಬಲ್ ಸ್ಯಾರಿ ನೋಡಿ. ಅಷ್ಟೇ ಅಲ್ಲ, ಇದು ಅಫಿಷಿಯಲಿ ಕೂಡ ಚೆನ್ನಾಗಿ ಕಾಣುತ್ತೆ, ಹಾಗೂ ಎತ್ನಿಕ್ ವೇರ್ ಕೂಡ ಚೆನ್ನಾಗಿ ಕಾಣುತ್ತೆ. ಅಫಿಷಿಯಲಿ ಗ್ರ್ಯಾಂಡ್ ಲುಕ್ ಕೂಡ ಕಾಣುತ್ತೆ. ಇಲ್ಲೇ ದಟ್ ನಾಮಕರಣ ಫಂಕ್ಷನ್ಗೆಲ್ಲ ಧಾರಾಳವಾಗಿ ಹಾಕೊಂಡು ಹೋಗ್ಬೋದು. ನೆಕ್ಸ್ಟ್ ಸ್ಯಾರಿ ಬಂದು ಇದೊಂದು. ಇದು ಒಬ್ವಿಯಸ್ಲಿ ನೀವು ನೋಡಿರ್ತೀರ. ಇದ್ರ ಪಿಕ್ ಕೂಡ ನಾನು ಶೇರ್ ಮಾಡ್ತೀನಿ ನೋಡಿ. ಒಂಥರ ಡಿಫ್ರೆಂಟ್ ಟೈಪ್ ಇದೆ ಸ್ಯಾರಿ ಇದು ನೋಡಿ. ವೇರ್ ಮಾಡಿದ್ರೆ ತುಂಬ ಯೂನಿಕ್ ಆಗಿ ಕೂತ್ಕೊಳ್ಳುತ್ತೆ ನೋಡಿ. ಇದರ ಬಾರ್ಡರ್ ನೀವು ನೋಡ್ತಾ ಇರ್ಬೋದು, ರೈಟಿಂಗ್ಸ್ ಇದೆ ವಿತ್ ಡಿಫ್ರೆಂಟ್, ಚೆನ್ನಾಗಿದೆ. ಮ್ಯಾನೇಜಬಲ್ ಸ್ಯಾರಿ.
ಇದು ತುಂಬ ಕಾಟ ಕೊಡಲ್ಲ ವೇರ್ ಮಾಡಬೇಕಾದ್ರೆ. ಯು ಕ್ಯಾನ್ ಸಿ. ಇದನ್ನ ತೋರಿಸ್ಲೇಬೇಕು ನಿಮಗೆ. ಇಲ್ಲಿ ಪಲ್ಲುವಲ್ಲಿ ಒಂದು ದೇವಿಯ ಒಂದು ಡಿಪಿಕ್ಷನ್ ಇದೆ, ದೇವಿ ಡಿಪಿಕ್ಷನ್ ಕಾಣುತ್ತೆ. ಸೊ ಇದು ದೇವಿ ವಿತ್ ತ್ರಿಶೂಲ. ಸೊ ಇದು ನಾನು ಕಾಳಿ ದೇವಿ ಅಂತ ಅನ್ಕೋತೀನಿ, ಬಿಕಾಸ್ ಫೇಸ್ ಒಂಥರ ಬ್ಲೂಯಿಶ್ ಇದೆ. ಇದನ್ನ ನಾನು ದೇವಸ್ಥಾನಕ್ಕೆಲ್ಲ ವೇರ್ ಮಾಡಿದ್ದೀನಿ, ಒಂದು 2 ಟೈಮ್ಸ್ ಅಂತೂ ವೇರ್ ಮಾಡಿದ್ದೀನಿ. ಇದನ್ನ ಮ್ಯಾನೇಜಬಲ್ ಸ್ಯಾರಿ, ಏನು ಪ್ರಾಬ್ಲಮ್ ಆಗಲ್ಲ. ಕಾಟನ್ ಸ್ಯಾರೀಸ್ ಆ್ಯಸ್ ಐ ಸೆಡ್ ತುಂಬ ಕಡಿಮೆ ನನ್ನ ಹತ್ರ ಕಲೆಕ್ಷನ್ಸ್. ಐ ಡೋಂಟ್ ಲೈಕ್ ಕಾಟನ್ ಸ್ಯಾರೀಸ್ ಮಚ್ ಅಂತ ಹೇಳ್ತೀನಿ, ಬಿಕಾಸ್ ಅದು ಮ್ಯಾನೇಜಬಲ್ ಅಲ್ಲ, ಹಾಗೂ ಮೇಂಟೆನೆನ್ಸ್ ತುಂಬಾ ಒಂಥರ ಹೆಕ್ಟಿಕ್ ಅನಿಸುತ್ತೆ. ಯೂಶ್ವಲಿ ನಾನಂತೂ ಬ್ಲೌಸಸ್ ಅಂತೂ ಹೊಲಿಸಿಯೇ ಇಲ್ಲ, ಯಾಕಂದರೆ ನಾನು ತುಂಬ ಕಡಿಮೆ ಯೂಸ್ ಮಾಡೋದು ಕಾಟನ್ ಸ್ಯಾರೀಸ್. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸಸ್ ಹಾಕೊಂಡ್ಬಿಡ್ತೀನಿ. ಈ ಬ್ಲೌಸ್ ಕೂಡ ನಾನು ಹಾಗೇ ಇದೆ, ಇದರಲ್ಲಿ ಇದರಲ್ಲಿ ಕಂಟಿನ್ಯೂಟಿ ಹಾಗೇ ಇದೆ ಬ್ಲೌಸು. ಮೋಸ್ಟ್ಲಿ ಇದೇ ಬ್ಲೌಸ್ ಇರಬೇಕು ನೋಡಿ, ಇದೇ ಬ್ಲೌಸ್ ಪೀಸು. ಕಟ್ ಕೂಡ ಮಾಡಿಸಿಲ್ಲ, ನಾನು ಇದು ಹೊಲಿಸಿವಿಲ್ಲ. ಸೊ ಆ್ಯಸ್ ಎ ಸೈಡ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ನಾನು ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ರೆಡ್ ಹಾಕ್ಕೋಬೋದು, ವೈಟ್ ಹಾಕ್ಕೋಬೋದು, ಬ್ಲ್ಯಾಕ್ ಹಾಕ್ಕೋಬೋದು, ಮೆರೂನ್ ಹಾಕ್ಕೋಬೋದು, ಯಾವ ಟೈಪ್ ಬ್ಲೂಯಿಶ್ ಹಾಕ್ಕೋಬೋದು. ಬ್ಲೌಸು ಆಗಿದೆ. ಸೊ ಕಾಟನ್ ಸ್ಯಾರೀಸ್ ಮ್ಯಾನೇಜಬಲ್, ಸ್ವಲ್ಪ ಚೆನ್ನಾಗಿ ಮ್ಯಾನೇಜಬಲ್ ಆಗುವಂಥ ಸ್ಯಾರೀಸ್ ಫ್ಯಾಬ್ರಿಕ್ ಮಾತ್ರ ನಾನು ಕೊಂಡ್ಕೊಳ್ಳೋದು. ಅದರದ್ದೇ ಅಂದರೆ ಸ್ವಲ್ಪ ತುಂಬ ಗಟ್ಟಿ ಕಾಟನ್ನ, ಗಂಜಿ ಹಾಕಲೇಬೇಕು ಅನ್ನೋಂಥ ಕಾಟನ್ ನಾನು ಯೂಸ್ ಮಾಡೋದೇ ಇಲ್ಲ ಮೋಸ್ಟ್ ಪ್ರಾಬಬ್ಲಿ. ಯಾಕಂದರೆ ಫಸ್ಟ್ ಆಫ್ ಆಲ್ ನನಗೆ ಕಾಟನ್ ನಾನು ಇಷ್ಟನೇ ಆಗಲ್ಲ ನನಗೆ. ಆ್ಯಂಡ್ ದಿಸ್ ಇಸ್ ದ ಸ್ಯಾರಿ. ಇದೊಂದು ಈ ಸ್ಯಾರಿ ನನ್ನ ಸ್ಯಾರಿ ಇದು ನಾನು ನಮ್ಮ ಮಮ್ಮಿಗೆ ಗಿಫ್ಟ್ ಮಾಡಿದೆ. ನನಗೆ ಬೇಡ ಮಮ್ಮಿ, ನೀವೇ ಇಟ್ಕೊಂಬಿಡಿ ಅಂತ. ಪ್ಯೂರ್ ತುಂಬ ನ್ಯೂ ಸ್ಯಾರಿ ಇದು. ರೀಸೆಂಟ್ಲಿ ಒಂದು ಇಯರ್ ಆಗಿತ್ತು ನಾನು ಇದನ್ನ ಕೊಂಡ್ಕೊಂಡು. ನಾನು ಇದನ್ನ ಯೂಸ್ ಮಾಡೇ ಇಲ್ಲ, ನಾನು ಮುಟ್ಟು ಕೂಡ ಇಲ್ಲ, ತುಂಬ ಕೊಂಡ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಹಾಗೆ ಇಡಬೇಕು, ನಾನು ಹಾಗೂ ಹೀಗೂ ಹಾಕ್ಕೊಳ್ಳೋದೇ ಇಲ್ಲ. ಸೊ ಇದನ್ನು ನನ್ನ ಮಮ್ಮಿ ಕೊಟ್ಬಿಟ್ಟು, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿ. ಬೇಬಿ ಪಿಂಕ್ ವಿತ್ ಡಾರ್ಕ್ ರಾಣಿ ಪಿಂಕ್ ಕಾಂಬಿನೇಷನ್ ವಿತ್ ಗೋಲ್ಡನ್ ಜರಿ ಮಿಕ್ಸಲ್ಲಿರುವಂತಹ ಸ್ಯಾರಿ. ಆ್ಯಂಡ್ ಪಲ್ಲು ಬಂದು ಇದು ನೋಡಿ, ಇದು ಕೂಡ ಮ್ಯಾನೇಜಬಲ್ ಸ್ಯಾರಿ, ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ನಮ್ಮಮ್ಮಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿ ಇಟ್ಬಿಟ್ಟಿದ್ದಾರೆ ಆವಾಗಲೇ. ಎಸ್, ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ. ಇದರ ಬ್ಲೌಸ್ ಬಂದು ಈ ರೀತಿ ಇದೆ ಅಷ್ಟೇ. ಬಾರ್ಡರ್ ಯಾವ ಕಲರ್ ಬಂದಿದೆಯೋ ಆ ಕಲರ್ ಬಾರ್ಡರ್ ಹಾಗೂ ಪಲ್ಲು, ಆ ಕಲರ್ ಇದು ಬ್ಲೌಸ್ ಇದೆ. ನೆಕ್ಸ್ಟ್ ಇದೊಂದು ಸ್ಯಾರಿ. ಇದು ಕೂಡ ನಮ್ಮ ಮಮ್ಮಿ ಸ್ಯಾರಿ. ನಾನು ಯಾವಾಗಾದರೂ ವೇರ್ ಮಾಡ್ತೀನಿ, ಒಂದು ಟೈಮೇನೋ ವೇರ್ ಮಾಡಿದ್ದೀನಿ ಅಷ್ಟೇ ಇದನ್ನ. ಅದು ದಟ್ ಮೀನ್ಸ್ ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ ಒಂದು ಇನ್ಸ್ಟಿಟ್ಯೂಷನ್ಗೆ, ಆವಾಗ ಸ್ಯಾಟರ್ಡೇ ಟೈಮಲ್ಲಿ ಇದನ್ನ ನಾನು ವೇರ್ ಮಾಡಿದ್ದೆ. ಸ್ಯಾಟರ್ಡೇ ಇದು ಲೆನಿನ್ ಕಾಟನ್ ಸ್ಯಾರಿ, ಫುಲ್ ಫ್ಲಾರಲ್ ಡಿಸೈನ್ ಇದೆ. ವೇರ್ ಮಾಡಿದಾಗ ಚೆನ್ನಾಗಿ ಅಫಿಷಿಯಲ್ ಲುಕ್ ಕಾಣುತ್ತೆ. ಈ ಸ್ಯಾರಿ ಚೆನ್ನಾಗಿದೆ. ವೈಟ್ ಬೇಸ್ ಆ್ಯಂಡ್ ಲೈಟ್ ಪಿಂಕ್ ಫ್ಲಾರಲ್ ಡಿಸೈನ್, ಥರ ಬಳ್ಳಿ ಡಿಸೈನ್ ಇದೆ. ಇದಕ್ಕೂ ಕೂಡ ಲೈಟ್ ಬ್ಲೂ ಅಥವಾ ವೈಟ್ ಕಲರ್ ಬ್ಲೌಸ್, ಲೈಟ್ ಬ್ಲೂ ಅಂತೀನಿ ಸಾರಿ, ಲೈಟ್ ಪಿಂಕ್ ಬ್ಲೌಸ್, ಬ್ಲ್ಯಾಕ್ ಬ್ಲೌಸ್ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದೊಂದು. ಆ್ಯಂಡ್ ಇನ್ನೊಂದು ಸ್ಯಾರಿ ತುಂಬ ಇಷ್ಟವಾಗಿರುವಂಥ ಸ್ಯಾರಿ, ಆಲ್ ಟೈಮ್ ರನ್ನಿಂಗ್ ಸ್ಯಾರಿ, ದಟ್ ಈಸ್ ಇಳಕಲ್ ಸ್ಯಾರಿ. ದಿಸ್ ಇಸ್ ದ ಫಸ್ಟ್ ಇಳಕಲ್ ಸ್ಯಾರಿ ಆಫ್ ಮೈನ್. ಇದು ನನ್ನ ಹಸ್ಬೆಂಡ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ತುಂಬಾ ಇಷ್ಟಪಟ್ಟು ಅವರು ತಾವಾಗೆ ವಿತೌಟ್ ಮೈ ನಾಲೆಡ್ಜ್ ನನಗೆ ಅವರು ಕೊಂಡ್ಕೊಂಡು ಬಂದು ಗಿಫ್ಟಾಗಿ ಕೊಟ್ಟಿರುವಂಥ ಸ್ಯಾರಿ ಫ್ರಮ್ ಇಳಕಲ್. ಅವರು ಆ ಕಡೆ ಸೈಡ್ ಹೋಗಿದ್ರು, ಯಾವುದೋ ಫಾರ್ ದ ಸಮ್ ಆಫ್ ದ ಸಾರ್ಟ್ ಆಫ್ ವರ್ಕ್ ಹೋಗಿದ್ರು. ನನಗೆ ಹೇಳ್ದೇ ಅವರು, ನನಗೆ ಯಾವ ಸೆಕೆಂಡ್ ಥಾಟೇ ಇಲ್ಲ, ಅಷ್ಟು ಒಳ್ಳೆ ಕಲರ್, ನನ್ನ ಟೇಸ್ಟಿನ ಕಲರ್ ಅವ್ರು ತಂದು ಕೊಟ್ಟಿದ್ರು. ಇದು ಕ್ಯಾನ್ ಸಿ, ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್ ಆ್ಯಂಡ್ ತುಂಬಾ ಫೇವ್ರೆಟ್ ಆಗಿರುವಂಥ ಕಲರ್. ಫುಲ್ಲು ಸ್ಮಾಲಾಗಿ ಸ್ಕ್ವೇರ್ಸ್ ಇದೆ, ಚೆಕ್ಸ್ ಇದೆ, ಸ್ಮಾಲ್ ಚೆಕ್ಸ್. ಇಳಕಲ್ ಸ್ಯಾರಿ ಅಂದರೆ ಇದು ಟ್ರೆಡಿಷ್ನಲ್ ಸ್ಯಾರಿ. ಯು ಕ್ಯಾನ್ ಸಿ ದ ಪಲ್ಲು. ಇನ್ನು ಇದನ್ನ ನಾನು
ವೇರ್ ಮಾಡಿಲ್ಲ. ಖಂಡಿತವಾಗಿ ವೇರ್ ಮಾಡಿದಾಗ ಸಖತ್ ಡಿಫ್ರೆಂಟಾಗಿ ನಾನು ರೆಡಿಯಾಗಿ ವೇರ್ ಮಾಡ್ತೀನಿ. ಐ ಥಿಂಕ್ ಇದು ಕೂಡ ಮ್ಯಾನೇಜಬಲ್ ಸ್ಯಾರಿ ಅಂತ ಅನ್ಕೋತೀನಿ. ಎಷ್ಟು ಇಷ್ಟ ಆಗ್ಬಿಡ್ತು ಅಂದರೆ ಇದಕ್ಕೆ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಬಿಟ್ಟೆ ತಕ್ಷಣವೇ. ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ರೆಡಿ ಇದೆ, ಫಾಲ್ಸ್ ಜಿಗ್ಜಾಗ್ ಎಲ್ಲ ರೆಡಿ ಇದೆ, ಬಟ್ ವೇರ್ ಮಾಡಬೇಕು ಅಷ್ಟೇ. ಇದಕ್ಕೆ ನಾನು ಸಿಂಪಲಾಗಿ ಬ್ಲೌಸ್ ಇಡ್ಸಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನಾನು ಪ್ರಿಫರ್ ಮಾಡೋದು ಸಿಂಪಲ್ ಬ್ಲೌಸಸ್. ಜಾಸ್ತಿ ಏನಾದರೂ ಒಂದು ಫ್ಯಾಷನ್ನು, ಒಂದು ಹೊಡೆದಿಲ್ಸೆ ಏನಾದರೂ ಪ್ಯಾಟರ್ನ್ ಇಟ್ಟು ಹೊಲಿಸುವಂಥ ಬ್ಲೌಸ್ ಇಷ್ಟ ಆಗಲ್ಲ. ಸೊ ನಾನು ಸಿಂಪಲ್ ಆಗಿರುವಂತಹ ಒಂದು ಪ್ಯಾಟರ್ನ್ ಇಟ್ಟೆ ಸ್ಟಿಚ್ ಮಾಡಿಸೋದು ಬ್ಲೌಸ್ನ. ಸೊ ದಿಸ್ ಇಸ್ ದ ಥಿಂಗ್. ಸೊ ಇದಾಗಿತ್ತು ಕೆಲವಾರು ನನ್ನ ಹಾಗೂ ನನ್ನ ಮಮ್ಮಿಯ ಕಾಟನ್ ಸ್ಯಾರೀಸ್ ಕಲೆಕ್ಷನ್ಸ್ ವಿತ್ ಯೂನಿಕ್ ಆಗಿರುವಂತಹ ಇಳಕಲ್ ಸ್ಯಾರಿ. ನಿಮಗೆ ಇಷ್ಟೊಂದು ಸ್ಯಾರಿಗಳಲ್ಲಿ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ. ನಿಮ್ಮ ಒಂದೊಂದು ಕಾಮೆಂಟ್ ನನಗೆ ತುಂಬಾ ಮುಖ್ಯ. ಸೊ ದಟ್ ದಿಸ್ ವಿಲ್ ಗಿವ್ ಮೀ ದ ಮೋಟಿವೇಶನ್ ಟು ಮೇಕ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ ಇದ್ದೀನಿ. ಹಿಂದೆ ವಿಡಿಯೋದಲ್ಲಿ ನಿಮಗೆ ಒಳ್ಳೆಯ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ತಂಗಿಯ ಚಾನೆಲ್ ಗಾಯನ ಪ್ರಿಯ, ಅದು ಕೂಡ ಹೊಸ ಚಾನೆಲ್, ಅದನ್ನು ಕೂಡ ನೀವು ನೋಡಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡೋದನ್ನ ಮರಿಬೇಡಿ. ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಅದರ ಲಿಂಕ್ನ ನಾನು ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡಿ, ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ತಂಗಿ ನಿಖಿತಾ ಪ್ರಿಯಾ ಕೂಡ, ಅವಳು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದ್ದಾಳೆ. ನಿಮಗೆಲ್ಲ ಅವ್ರಿಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದೀರಾ. ನೀವು ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ 3 ಜನಗಳ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್.